ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇದೊಂದು ಪುರಾತನ ದೇಗುಲ. ಈ ದೇಗುಲದ ಹಿಂದಿದೆ ಪಾಂಡವರ ಕಥೆ. ವರ್ಷದ 8 ತಿಂಗಳು ನೀರಲ್ಲೇ ಮುಳುಗಿರುವ ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೇಳಿ ಬರುತ್ತವೆ ಬಗೆ ಬಗೆಯ ರಹಸ್ಯಮಯ ಕಥೆಗಳು. ಹಾಗಾಗಿ ಈ ದೇವಾಲಯ ಯಾವುದು ಮತ್ತು ಎಲ್ಲಿದೆ ಎಂಬ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಹಲವಾರು ವಿಶಿಷ್ಟ ಮತ್ತು ರಹಸ್ಯಮಯ ಜಾಗಗಳಿವೆ. ಇಂತಹ ಒಂದೊಂದು ಜಾಗದ ಹಿಂದೆಯೂ ನೂರಾರು ದಂತಕಥೆಗಳು, ನಂಬಿಕೆಗಳಿವೆ. ಕೆಲವೊಂದು ಜಾಗಗಳನ್ನು ನೋಡುವಾಗಲಂತೂ ಅಚ್ಚರಿಯಾಗುತ್ತದೆ. ಅದರಲ್ಲೂ ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರುವ ಕೆಲವೊಂದು ದೇಗುಲಗಳು ಇಂದಿಗೂ ಅಚ್ಚರಿಯ ತಾಣಗಳಾಗಿವೆ. ಕಟ್ಟಡ ನಿರ್ಮಾಣದ ವಿಚಾರದಲ್ಲಿ ಭಾರತ ಅದೆಷ್ಟು ಮುಂದಿತ್ತು ಎಂದರೆ ಇಲ್ಲಿನ ವಾಸ್ತುಶಿಲ್ಪ, ಎಂಜಿನಿಯರಿಂಗ್ ಕೌಶಲ್ಯದ ಸಿರಿವಂತಿಕೆ ಎಷ್ಟಿತ್ತು ಎಂಬುದನ್ನು ಇಂದಿಗೂ ಸಾಕ್ಷೀಕರಿಸುತ್ತವೆ ಈ ದೇಗುಲಗಳು. ಇದು ಕೂಡ ಅಂಥದ್ದೇ ಒಂದು ದೇಗುಲ. ಈ ದೇಗುಲಕ್ಕೂ ಪಾಂಡವರಿಗೂ ಸಂಬಂಧ ಇದೆಯಂತೆ. ಹಿಮಾಚಲ ಪ್ರದೇಶ ದೇವಭೂಮಿ ಎಂದೇ ಪ್ರಸಿದ್ಧ. ಇಂತಹ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರಾ ಜಿಲ್ಲೆಯಲ್ಲೊಂದು ವಿಶಿಷ್ಟ ದೇಗುಲವಿದೆ. ಇದನ್ನು ಸ್ಥಳೀಯರು ಬಾತು ಕಿ ಲಡಿ ಎಂದು ಕರೆಯುತ್ತಾರೆ. ಬಾತು ಎಂಬುದು ಸ್ಥಳದ ಹೆಸರು. ಸ್ಥಳೀಯ ಭಾಷೆಯಲ್ಲಿ ಲಡಿ ಎಂದರೆ ಮೆಟ್ಟಿಲುಗಳು ಎಂದರ್ಥ. ಈ ದೇಗುಲದ ಇನ್ನೊಂದು ವಿಶೇಷತೆ ಎಂದರೆ ಇದರ ದರ್ಶನ ಸಿಗುವುದು ವರ್ಷದಲ್ಲಿ 4 ತಿಂಗಳು ಮಾತ್ರ. ಬಹುತೇಕ 8 ತಿಂಗಳ ಕಾಲ ಈ ದೇಗುಲ ಮಹಾರಾಣಾ ಪ್ರತಾಪ ಸಾಗರ ಅಣೆಕಟ್ಟಿನಲ್ಲಿ ಮುಳುಗಿರುತ್ತದೆ. ಬೇಸಿಗೆಯಲ್ಲಿ ನೀರಿನ ಮಟ್ಟ ಇಳಿಯುತ್ತಿದ್ದಂತೆಯೇ ಈ ಅಪೂರ್ವ ದೇಗುಲದ ದರ್ಶನ ಸಿಗುತ್ತದೆ. ಸ್ಥಳೀಯರು ಹೇಳುವಂತೆ ಈ ದೇಗುಲಕ್ಕೂ ಪಾಂಡವರಿಗೂ ಸಂಬಂಧ ಇದೆಯಂತೆ. ಇಲ್ಲಿನವರ ನಂಬಿಕೆಯ ಪ್ರಕಾರ ಪಾಂಡವರು ಒಂದು ರಾತ್ರಿಯಲ್ಲಿ ಈ ದೇಗುಲವನ್ನು ನಿರ್ಮಿಸಿದ್ದಾರಂತೆ. ಹೀಗೆ ಈ ದೇಗುಲದ ಹಿಂದಿರುವ ಐತಿಹ್ಯ ನಂಬಿಕೆಯನ್ನು ಕೆಲವರು ಬಿಚ್ಚಿಡುತ್ತಾರೆ. ಇನ್ನು ಕೆಲವರು ಈ ದೇಗುಲವನ್ನು ಪುರಾತನ ಕಾಲದಲ್ಲಿ ಈ ಪ್ರದೇಶವನ್ನು ಆಳುತ್ತಿದ್ದ ರಾಜರು ನಿರ್ಮಿಸಿದ್ದಾರೆ ಎಂದು ಹೇಳುತ್ತಾರೆ. ಈ ಬಗ್ಗೆ 2 ವಾದಗಳಿವೆ. ಆದರೆ ಈ ದೇಗುಲದ ನಿರ್ಮಾಣದ ಹಿನ್ನೆಲೆಯ ನಿಶ್ಚಿತ ದಾಖಲೆಗಳು ಇನ್ನೂ ಲಭ್ಯವಾಗಿಲ್ಲ. ಸ್ಥಳೀಯರ ನಂಬಿಕೆಯ ಪ್ರಕಾರ ಪಾಂಡವರು ಸ್ವರ್ಗಕ್ಕೆ ಸಾಗಲು ನಿರ್ಮಿಸಿದ ಮೆಟ್ಟಿಲು ಎಂದು ನಂಬಿಕೆ ಇರುವ ದೊಡ್ಡ ಸ್ತಂಭದ ರೀತಿಯ ನಿರ್ಮಾಣ ಈಗಲೂ ಇಲ್ಲಿದೆ. ಇದರೊಳಗೆ ಮೆಟ್ಟಿಲುಗಳಿವೆ. ಅದೇ ಕಾರಣಕ್ಕೆ ಈ ದೇಗುಲಕ್ಕೆ ಬಾತು ಕಿ ಲಡಿ ಎಂಬ ಹೆಸರು ಬಂದಿರುವುದು. ಇದೊಂದು ಅಪೂರ್ವ ದೇಗುಲ. ಇಲ್ಲಿ 8 ದೇಗುಲಗಳಿವೆ. ದೇವಾಲಯದ ಕಲ್ಲಿನಲ್ಲಿ ಕಾಳಿ ಮತ್ತು ಗಣೇಶನ ಮೂರ್ತಿಗಳ ಕೆತ್ತನೆಗಳಿವೆ. ದೇಗುಲದ ಒಳಗೆ ಪರಮಾತ್ಮ ವಿಷ್ಣು ಮತ್ತು ಶಿವಲಿಂಗವನ್ನು ಕಾಣಬಹುದಾಗಿದೆ. ಶಿವನ ಪೂಜೆಗೆಂದು ಪಾಂಡವರು ಇಲ್ಲಿ ಈ ದೇಗುಲಗಳನ್ನು ನಿರ್ಮಿಸಿದ್ದರಂತೆ. ಆದರೆ ಸ್ವರ್ಗಕ್ಕೆ ನಿರ್ಮಿಸಿದ ಮೆಟ್ಟಿಲುಗಳು ಬರೀ ಆಸುಪಾಸಿನಲ್ಲಿ ಯಾಕಿದೆ ಎಂಬ ಪ್ರಶ್ನೆ ಕೂಡ ಮೂಡುವುದು ಸಹಜ. ಇದಕ್ಕೆ ಇಲ್ಲಿನವರು ನೀಡುವ ಉತ್ತರವೇನೆಂದರೆ ಇಲ್ಲಿಂದ ಮೇಲಿರುವ ಮೆಟ್ಟಿಲುಗಳು ಅದೃಶ್ಯ ರೂಪದಲ್ಲಿವೆ ಎನ್ನುವುದು. ನಿಜಕ್ಕೂ ಈ ದೇಗುಲ ನಿರ್ಮಾಣವೇ ಇಂದಿಗೂ ಅಚ್ಚರಿಯಾಗಿದೆ. ಇದು ಸುಮಾರು 5,000 ವರ್ಷಗಳ ಹಿಂದೆ ನಿರ್ಮಾಣವಾದ ದೇಗುಲ. ಕಳೆದ 5 ದಶಕಗಳಿಂದ ಈ ದೇಗುಲ ಬಹುತೇಕ ನೀರಿನಲ್ಲಿ ಮುಳುಗಿದೆ. ಜುಲೈನಿಂದ ಫೆಬ್ರವರಿ ತನಕ ಈ ದೇಗುಲ ನೀರಿನೊಳಗೆ ಸಂಪೂರ್ಣವಾಗಿ ಮುಳುಗಿರುತ್ತದೆ. ಮಾರ್ಚ್ನಿಂದ ಜೂನ್ ತನಕ ಮಾತ್ರ ಈ ದೇಗುಲ ದರ್ಶನ ಭಾಗ್ಯ ಸಿಗುತ್ತದೆ. ಒಮ್ಮೆ ಆಣೆಕಟ್ಟಿನ ನೀರಿನ ಮಟ್ಟ ಏರಿಕೆಯಾದರೆ ದೇಗುಲ ಮತ್ತೆ ನೀರಿನಲ್ಲಿ ಮುಳುಗಿ ಹೋಗುತ್ತದೆ. ಹೀಗೆ ವರ್ಷದ 8 ತಿಂಗಳ ಕಾಲ ಈ ದೇಗುಲ ಸಂಪೂರ್ಣ ನೀರಿನಲ್ಲಿ ಆವೃತವಾಗಿರುತ್ತದೆ. ಆದರೆ ಬಹುಕಾಲ ನೀರಿನಲ್ಲಿ ಮುಳುಗಿದ್ದರೂ ಈ ದೇಗುಲದ ಅಡಿಪಾಯ ಶೀತಲವಾಗಿಲ್ಲ, ಗೋಡೆಗಳು ಪಾಚಿ ಕಟ್ಟಿರುವುದಿಲ್ಲ. ಇದೇ ಕಾರಣಕ್ಕೆ ಈ ದೇಗುಲವನ್ನು ಜನ ಅಚ್ಚರಿಯಿಂದ ನೋಡುತ್ತಾರೆ. ನೀರೆಲ್ಲ ಇಳಿದ ಮೇಲೆ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಯಾವುದೋ ಕಣ್ಣಿಗೆ ಕಾಣದ ಶಕ್ತಿ ಇರುವುದರಿಂದಲೇ ದೇಗುಲ ಈ ರೀತಿ ಸುಭದ್ರವಾಗಿದೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ. ಈ ದೇಗುಲದ ನಿರ್ಮಾಣ ನಿಜಕ್ಕೂ ಕುತೂಹಲ ಮೂಡಿಸಿದೆ. ಅತ್ಯಂತ ತಂತ್ರಜ್ಞಾನ ಬಳಸಿ ಈ ದೇಗುಲ ನಿರ್ಮಿಸಲಾಗಿದೆ. ನೀರಿನಲ್ಲಿದ್ದರೂ ಈ ದೇಗುಲ ಶೀತಲಗೊಳ್ಳದೆ ತನ್ನ ಅದೇ ಅಪೂರ್ವ ಸೌಂದರ್ಯವನ್ನು ಉಳಿಸಿಕೊಂಡಿದ್ದು ಹೇಗೆ? ಇಂಥ ಸಾಲು ಸಾಲು ಕೌತುಕದ ಪ್ರಶ್ನೆಗಳು ಮೂಡುತ್ತವೆ. ಹೀಗಾಗಿ ಈ ದೇಗುಲ ಬಗೆಹರಿಯದ ರಹಸ್ಯವಾಗಿಯೇ ಉಳಿದಿದೆ. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಒಂದೇ ಮಾತರಂ.